ತುಂಬ ಖುಷಿಯಿಂದ ಮತ್ತೆ ಮರಳಿ ಕೆಲಸಕ್ಕೆ ಬಂದಿದ್ದೀನಿ. ಅಮ್ಮನವರ ಆಶೀರ್ವಾದ ತಗೊಂಡು ಮತ್ತು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ಹೇಳಿ ಮೊದಲು ದೇವಿಯ ಸನ್ನಿಧಿಯಿಂದಲೇ ಶುರು ಮಾಡಬೇಕು ಅಂತ ಆಶೀರ್ವಾದ ತಗೊಂಡು ಮತ್ತೆ ತುಂಬ ಅದ್ಭುತ ಕಲ್ಪನೆ ಅದ್ಭುತ. ಅದರಲ್ಲೂ ಅವರ ಇತಿಹಾಸವನ್ನು ಹೇಳಿದರು ಮತ್ತು ಯಾವ ರೀತಿ ಈ ಒಂದು ದೇವಸ್ಥಾನ ಭಕ್ತರ ಒಂದು ಸಹಕಾರದಿಂದ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡೆ. ಸ್ವರ್ಣ ಗದ್ದಿಗೆ ಮೇಲೆ ಅಮ್ಮ ಕುಳಿತಿರೋದನ್ನ ನೋಡಿದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ನಂಬಿಕೆ ಅದು ನಿಜ ಅಂತ ಹೇಳಿ ಗೊತ್ತಾಗುತ್ತೆ. ದೇಶದ ಸದ್ಯದ ವಾತಾವರಣ ಗಮನಿಸ್ತಾ ಇದ್ದೀವಿ. ಜನತೆ ಯಾವ ರೀತಿ ಜೊತೆಯಾಗಿರಬೇಕು, ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದೇ ಅಂದರೆ ನಾವು ಮಾತರಂ ಅಂತ ಹೇಳ್ತೀವಿ. ದೇಶ ಸಂಕಷ್ಟ ಕಾಲದಲ್ಲಿದೆ, ವೈರಿ ರಾಷ್ಟ್ರ ನಮ್ಮ ಮೇಲೆ ಏರಿ ಬರ್ತಾ ಇದೆ. ಯಾವುದೇ ಏನೇ ನೂರಿರಲಿ ನಮ್ಮದು, ಆದರೆ ಭಾರತ ದೇಶ ಅಂದಾಗ ನಾವೆಲ್ಲರೂ ಒಂದೇ. ಸೊ ಒಗ್ಗಟ್ಟಾಗಿ ಇದನ್ನು ಎದುರಿಸ್ತೀವಿ, ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿಶೇಷತೆ ಇದೆ, ನಿಮ್ಮ ಬೆಳಗಾವಿಯ ಸೊಸೆ ಪ್ರತಿದಿನ ಇಡೀ ದೇಶಕ್ಕೆ ಬ್ರೀಫ್ ಮಾಡೋರು, ಹೇಳಿ ಅವರ ಬಗ್ಗೆ. ಸೋಫಿಯಾ ಕುರೇಶಿ ಅಂತ ಹೇಳಿ ಅವರು ನಮ್ಮ ಗೋಕಾಕ್ ತಾಲೂಕಿನ ಕೊಣ್ಣೂರು ಅನ್ನುವಂಥ ಗ್ರಾಮದ ಸೊಸೆ ಆಗಿದ್ದಾರೆ. ಅಂದರೆ ಬೆಳಗಾವಿಯ ಸೊಸೆ. ಬಾಗೇವಾಡಿ ಅನ್ನುವಂಥ ಒಂದು ಕುಟುಂಬ ಬೇಕಾದಂಥವರು. ಸೊ ಅವರ ಸೊಸೆ ಆಗಿದ್ದಾರೆ. ನಮಗೂ ಹೆಮ್ಮೆ ಅನಿಸುತ್ತೆ, ಬೆಳಗಾವಿಯವರು ಕರುನಾಡಿನ ಸೊಸೆ. ಇವತ್ತು ಇಡೀ ವಿಶ್ವ ನೋಡ್ತಾ ಇದೆ. ಅವರು ಬ್ರೀಫಿಂಗ್ ಮಾಡೋದಾಗಲಿ, ಅವರು ನಮಗೆಲ್ಲ ಹೇಳ್ತಾ ಇದ್ದಾರೆ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಹೇಗೆ ಯಾವ ರೀತಿ ನಾವು ವೈರಿ ರಾಷ್ಟ್ರದ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದೀವಿ ಮತ್ತು ಅವರ ಒಂದು ಏನು ಅವರು ನಮ್ಮ ಮೇಲೆ ಏನು ಮಾಡ್ತಾ ಇದ್ದಾರೆ, ಪ್ರಹಾರ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಯಾವ ರೀತಿ ಡೆಫ್ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಳೆಯಾಗಿ ಹೇಳ್ತಾ ಇದ್ದಾರೆ. ವಿ ಫೀಲ್ ಪ್ರೌಡ್. ಅದರಲ್ಲೂ ಮಹಿಳೆಯರು, ಒಂದು ಓಮಿಕಾ ಸಿಂಗ್ ಆಗಿರ್ಬೋದು ಅಥವಾ ಇವರು ಕುರೇಶಿಯವರಾಗಿರ್ಬೋದು, ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ. ಅದರಲ್ಲೂ ಕರ್ನಾಟಕ ಅಂದ ತಕ್ಷಣ, ಬೆಳಗಾವಿ ಅಂದ ತಕ್ಷಣ ಇನ್ನೂ ಹೆಮ್ಮೆ ಅನಿಸುತ್ತೆ. ಹೌದು. ನಾಳೆ ಬೆಳಗ್ಗೆ ಅಧಿಕಾರಿಗಳ ಜೊತೆ ನಾನು ಒಂದು ಮೀಟಿಂಗನ್ನು ಕರೆದಿದ್ದೀನಿ. ಇದ್ರ ಬಗ್ಗೆನೇ ಮೀಟಿಂಗನ್ನು ಮಾಡ್ತೀನಿ. ಮುಂಜಾಗ್ರತೆ ಕ್ರಮ ಈಗಾಗಲೇ ಎಲ್ಲ ಐಡೆಂಟಿಫಿಕೇಷನ್ ಇಡೀ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಹೋಮ್ ಮಿನಿಸ್ಟ್ರುಗಳಾಗಿರ್ಬೋದು, ರಕ್ಷಣಾ ಸಚಿವರಾಗಿರ್ಬೋದು, ಈಗಾಗಲೇ ಎಲ್ಲ ಅಫಿಷಿಯಲ್ ಆಗಿ ಎಲ್ಲರಿಗೂ ಕೂಡ ಇಂಟಿಮೇಷನ್ ಕೊಟ್ಟಿದ್ದಾರೆ. ಎಲ್ಲಿ ಸೆನ್ಸಿಟಿವ್ ಪ್ಲೇಸಸ್ಗಳು ಎಲ್ಲೆಲ್ಲಿದ್ದಾವೆ, ಏನೇನು ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಳ್ಬೇಕನ್ನೋದನ್ನ ಈಗಾಗಲೇ ಎಲ್ಲ ಕಡೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲರಿಗೂ ಹೇಳಿದ್ದಾರೆ. ಆ ಪ್ರಕಾರ ಎಲ್ಲ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಜವಾಬ್ದಾರಿ ನಾಳೆ ನಾನು ಒಂದು ಮೀಟಿಂಗನ್ನು ಮಾಡ್ತೀನಿ. ಎಲ್ಲ ನಡುವೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ತಮ್ಮ ಗಮನಕ್ಕೆ ಬಂದಿರ್ಬೋದು, ಮಂಗಳೂರು ಭಾಗದಲ್ಲಿರ್ಬೋದು, ಉಡುಪಿ ಭಾಗದಲ್ಲಿರ್ಬೋದು, ಸೈನಿಕರ ಒಂದು ಅವರಿಗೆ ಧಿಕ್ಕಾರ ಕೂಗುವ ರೀತಿಯ ಮೆಸೇಜ್ಗಳು ಅಥವಾ ದೇಶದ್ರೋಹಿ ಮೆಸೇಜ್ಗಳು ಬರುವಂಥದ್ದೆಲ್ಲ ಆಗ್ತಾ ಇದೆ. ಪೊಲೀಸ್ ಇಲಾಖೆಗೆ ಏನು ಸೂಚನೆ ಕೊಡ್ತೀರಿ ಮತ್ತು ಆ ಮನೋಸ್ಥಿತಿಗಳಿಗೆ ಏನು ಹೇಳ್ತಾರೆ? ನೋಡಿ, ಇಂಥ ಮನಸ್ಥಿತಿಗಳು ಸಮಾಜಘಾತಕ ಮನಸ್ಥಿತಿಗಳು. ಇವನು ನಾನು ಕಠಿಣ ಶಬ್ದದಿಂದ ವಿರೋಧಿಸ್ತೀನಿ. ಇದು ಯಾವ ಸಂದರ್ಭದಲ್ಲೂ ಇದನ್ನು ನಾನು ವಿರೋಧಿಸ್ತೀನಿ. ಈ ರೀತಿ ಸಮಾಜಘಾತಕ ಶಕ್ತಿಗಳು ಭಾರತ ದೇಶದಲ್ಲಿ ಅವ್ರಿಗೆ ಸ್ಥಾನ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲ ಅಂದರೆ ನಮ್ಮ ಕಮ್ಯುನಿಟಿಯ ನಾವು 7 ಜನ ಮಂತ್ರಿಗಳಿದ್ದೀವಿ. ನಾವು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಸೊ ಒಟ್ಟಾಗಿಯೇ ಒಂದು ವಿಚಾರಕ್ಕೆ ಒಂದು ಫೈನಲೈಸ್ ಇದಕ್ಕೆ ಬಂದಿದ್ದೀವಿ. ಒಟ್ಟಾಗಿಯೇ ಬರೆದು ಒಟ್ಟಾಗಿಯೇ 7 ಜನ ಒಂದೇ ಪತ್ರದಲ್ಲಿ ಸೈನ್ ಮಾಡಿ ಕೊಡೋದು ಅಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಇಷ್ಟು ಮಾತ್ರ ನಾನು ತಮಗೆ ಹೇಳ್ಬೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.